ಧಾರಾಕಾರ ಮಳೆಗೆ ಹೆದ್ದಾರಿ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಹೆದ್ದಾರಿಯಲ್ಲಿ 4-5 ಅಡಿಗಳ ಮಳೆ ನೀರು ನಿಂತು ಹೋಗಿದೆ. ಎಲೆಕ್ಟ್ರಾನಿಕ್ ಸಿಟಿಯ ವೀರಸಂದ್ರ ಸಿಗ್ನಲ್ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಕೆರೆಯಂತಾಗಿವೆ ರಸ್ತೆಯಲ್ಲಿ. ಅಲ್ಲಿರುವಂಥ ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ ಇದೆ. ಜಲಾವೃತವಾಗಿರುವಂಥ ರಸ್ತೆಯಲ್ಲೇ ವಾಹನಗಳು ಕೆಟ್ಟು ನಿಂತಿವೆ. ರಸ್ತೆಯಲ್ಲಿ ಆಂಬ್ಯುಲೆನ್ಸ್ ಸಿಲುಕಿ ರೋಗಿಯ ಪರದಾಟ ಕೂಡ ಇತ್ತು. ಈ ರೀತಿಯ ಪರಿಸ್ಥಿತಿ ಆಗಿದೆ ಬೆಂಗಳೂರಿನಲ್ಲಿ. ಆಗಿರುವಂಥ ಒಂದೇ ಒಂದು ಮಳೆಗೆ ನೀರಿನಲ್ಲಿ ವಾಹನಗಳು ಮುಳುಗಿ ಅವಾಂತರ ಸೃಷ್ಟಿಯಾಗಿದೆ. ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್. 8ವರೆಗೆ ಶುರುವಾಗಿರುವಂಥ ಮಳೆ ಇದು. ನಿನ್ನೆ ರಾತ್ರಿ ಮಳೆ ಆಗಿರುವಂಥ ಹಿನ್ನೆಲೆಯಲ್ಲಿ ನೋಡಿ ಯಾವ ರೀತಿಯಾಗಿದೆ. ಇದು ರೋಡ್, ಇದು ಕೆರೆಯಲ್ಲ. ಕೆರೆಯಂತಾಗಿರುವಂಥದ್ದನ್ನು ನೀವು ಗಮನಿಸ್ತಾ ಇದ್ರಿ. ಎಂಥ ಪರಿಸ್ಥಿತಿ ಇದೆ ಅಂತೇಳಿ. ಒಂದು 20ರಿಂದ 25 ನಿಮಿಷ ಅಷ್ಟೇ ಮಳೆ ಆಗಿರೋದು. ಪರದಾಡುವಂಥ ಪರಿಸ್ಥಿತಿ. ಆ ಕಡೆಯಿಂದ ಈ ಕಡೆ ಹೋಗಿಲ್ಲ, ಈ ಕಡೆಯಿಂದ ಆ ಕಡೆ ಹೋಗೋಕ್ಕೆ ಇಲ್ಲ. ಅದು ಸಂಜೆ ಟೈಮು. ಎಲ್ಲರೂ ಕೂಡ ಆಫೀಸಿಂದ ಮನೆಗೆ ಹೋಗಬೇಕಾಗಿತ್ತು. ಬಟ್ ಇದ್ದಕ್ಕಿದ್ದಾಗೆ ಈ ರೀತಿಯ ಸಮಸ್ಯೆ ಎದುರಾಗಿದೆ ಮಳೆಯಿಂದ. ವಾಹನ ಸವಾರರು ಯಾವ ರೀತಿಯಾಗಿ ಪರದಾಡ್ತಿದ್ದಾರೆ ನೋಡಿ. ಇದರಿಂದ ಏನಾಗುತ್ತೆ? ಇಂಜಿನ್ ಕೆಟ್ಟು ಹೋಗುತ್ತೆ. ಈ ರೀತಿಯ ಸಮಸ್ಯೆ ಎದುರಾಗ್ತಾ ಇದೆ. 4ರಿಂದ 5 ಅಡಿಯಷ್ಟು ನೀರು ನಿಂತ್ಕೊಂಡಿರುವಂಥದ್ದು. ಇನ್ನು ಚಾಮರಾಜಪೇಟೆಯಲ್ಲಿ ಬೃಹತ್ ಗಾತ್ರದ ಮರ ಧರೆಗುರುಳಿರುವಂಥ ಘಟನೆ ಕೂಡ ನಡೆದಿದೆ. ಬಿಬಿಎಂಪಿ ಸಿಬ್ಬಂದಿಯಿಂದ ಮರ ತೆರವು ಕಾರ್ಯ ಆರಂಭ ಆಗಿದೆ. ತಡರಾತ್ರಿ 12:30ಕ್ಕೆ ಬಿದ್ದಿರುವಂಥ ಮರ ಇದು. ಅದೃಷ್ಟವಶಾತ್ ಯಾವುದೇ ಅನಾಹುತ ಸಂಭವಿಸಿಲ್ಲ. ಈ ರೀತಿಯ ಅನಾಹುತ ಆಗ್ತಾ ಇದೆ. ಅಲ್ಲಲ್ಲಿ ದೊಡ್ಡ ದೊಡ್ಡ ಗಾತ್ರದ ಮರಗಳು ಬಿದ್ದು ಈ ರೀತಿಯ ಅನಾಹುತ ಸೃಷ್ಟಿ ಮಾಡಿರುವಂಥ ಘಟನೆ ಒಂದೇ ಒಂದು ಮಳೆಯಿಂದಾಗಿ ಆಗಿರುವಂಥ 20-25 ನಿಮಿಷ ಮಳೆ ನೋಡಿ. ದೊಡ್ಡ ದೊಡ್ಡ ಗಾತ್ರದ ಮರಗಳು ಯಾವ ರೀತಿಯಾಗಿ ಬಿದ್ದು ಹೋಗಿವೆ ಅಂತೇಳಿ. ಏನೂ ಸಮಸ್ಯೆ ಆಗಿಲ್ಲ ಅಲ್ಲಿ ಆ ಮೂಮೆಂಟಲ್ಲಿ. ಅಂದರೆ ಮಧ್ಯರಾತ್ರಿ ಆಗಿರುವಂಥ ಘಟನೆ ಇರೋದ್ರಿಂದಾಗಿ ವಾಹನಗಳು ಓಡಾಟ ಇಲ್ಲ ಅಲ್ಲಿ. ಇಲ್ಲಾಂದರೆ ಆ ಕಥೆನೇ ಬೇರೆ ಥರ ಆಗ್ತಿತ್ತು. ಈಗ ಮರ ತೆರವು ಕಾರ್ಯಾಚರಣೆ ಮುಂದುವರಿತಾ ಇದೆ. ನೀವು ಗಮನಿಸ್ತಾ ಇದ್ರಿ ಬೆಂಗಳೂರಿನಲ್ಲಿ ಆಗಿರುವಂತಹ ಒಂದೇ ಒಂದು ಮಳೆಗೆ. ಇದು ನಮ್ಮ ಬ್ರ್ಯಾಂಡ್ ಬೆಂಗಳೂರಿನ ಕಥೆ. ಬಿಬಿಎಂಪಿಯಿಂದ ಈಗ ಅಥಾರಿಟಿ ಬೆಂಗಳೂರು, ಅಂದರೆ ಬ್ರ್ಯಾಂಡ್ ಬೆಂಗಳೂರು ಅನ್ನೋದು ಬದಲಾವಣೆ ಆಗ್ತಾ ಇದೆ. ಅದಕ್ಕೆ ಇನ್ಮೇಲೆ ಆದರೂ ಅದು ಲೆಕ್ಕ ಬದಲಾವಣೆ ಆಗತ್ತಾ ಅನ್ನುವಂಥದ್ದು. ಹೆಸರು ಮಾತ್ರ ಬದಲಾವಣೆ ಆಗ್ತಾ ಇದೆ. ಗೊತ್ತಿಲ್ಲ ಇನ್ಮೇಲೆ ಏನಾಗತ್ತೆ ಅಂಥೇಳಿ. ಗ್ರೇಟರ್ ಬೆಂಗಳೂರು ಅಥಾರಿಟಿ, ಅದರ ಪರಿಸ್ಥಿತಿ ಹೀಗಿದೆ. ಬೆಂಗಳೂರಿನಲ್ಲಿ ಮಳೆಗಾಳಿಗೆ ಮರಗಳು ಧರೆಗುರುಳಿವೆ. ರಾಜಾಜಿನಗರದ 4ನೇ ಬ್ಲಾಕಲ್ಲಿ ನಡೆದಿರುವಂಥ ಅವಘಡ ಇದು. 5 ಕಾರ್, ಟಾಟಾ ಎಸ್ ಮತ್ತು 3-4 ಬೈಕ್ ಸಂಪೂರ್ಣವಾಗಿ ಜಖಮಾಗಿವೆ. ಚಂದ್ರಮ್ಮ ಹಾಗೂ ಪೀಟರ್ ಮನೆ ಮೇಲೆ ಬಿದ್ದಿರುವಂಥ ಮರ ಬಿದ್ದು ಹೊರಬರಲಾಗದೆ ಹೌಸ್ ಅರೆಸ್ಟ್ ಆಗಿದ್ದೀವಿ ಅಂತ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಕುಟುಂಬಸ್ಥರು. ಮನೆ ಮುಂದೆ ನಿಲ್ಲಿಸಿರುವಂಥ ಕಾರು ಸಂಪೂರ್ಣವಾಗಿ ಜಖಮಾಗಿದೆ. ಮನೆಯಿಂದ ಹೊರಬರಲಾರದೆ ಈ ರೀತಿಯ ಪರಿಸ್ಥಿತಿ ಎದುರಾಗ್ತಾ ಇರುವಂಥದ್ದು. ಪೀಟರ್ ಎಂಬುವರ ಮನೆಗೆ ಚೆನ್ನೈಯಿಂದ ನೆಂಟರು ಬಂದಿರ್ತಾರೆ. ಮನೆ ಮುಂದೆ ವಾಹನವನ್ನು ನಿಲ್ಲಿಸಿರ್ತಾರೆ. ಆ ನಿಲ್ಲಿಸಿರುವಂಥ ವಾಹನಗಳು, ಕಾರುಗಳು ಜಖಮಾಗಿವೆ. ಮರ ಬಿದ್ದು ಹೊರಬರಲಾಗದೆ ಈ ರೀತಿಯ ಅಸಹಾಯಕರಾಗಿರುವಂಥ ಕುಟುಂಬ. ಈ ವಿಚಾರ ಗೊತ್ತಿದ್ರೂ ಕೂಡ ಸ್ಥಳಕ್ಕೆ ಯಾರೂ ಬಂದಿಲ್ಲ. ಅಲ್ಲಿ ಬಿಬಿಎಂಪಿಯ ಸಿಬ್ಬಂದಿಗಳು ವಿದ್ಯುತ್ ತಂತಿಗಳು ಎಳೆದುಕೊಂಡಿದ್ದು, ವಿದ್ಯುತ್ ಕಂಬ ಕೂಡ ಬಾಗಿದೆ ಅಲ್ಲಿ. ಸೊ ಕರೆಂಟ್ ಸಂಪರ್ಕ ಕೂಡ ಕಟ್ ಆಗಿದೆ. ಅಲ್ಲಲ್ಲಿ ಕರೆಂಟ್ ಇರುವಂಥ ಮಾಹಿತಿ ಕೂಡ ಇದೆ. ಬಿದ್ದ ಮೇಲೆ ಅದನ್ನು ಕರೆಂಟನ್ನು ಕಟ್ ಮಾಡಬೇಕು, ಆಗಿಲ್ಲ. ಈ ರೀತಿಯ ಅನಾಹುತಗಳು, ಈ ರೀತಿಯ ಬೇಜವಾಬ್ದಾರಿತನ ಬೆಂಗಳೂರಿನಲ್ಲಿ ನಡೀತಾ ಇದೆ. ಒಂದೇ ಒಂದು ಮಳೆಗೆ ಬೆಂಗಳೂರಿನ ಸಮಸ್ಯೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ರಿ. ಕೆಲವೊಂದಿಷ್ಟು ಭಾಗದಲ್ಲಿ ಏನೆಲ್ಲ ಅನಾಹುತ ಆಗಿದೆಯಲ್ಲ, ಅಂದರೆ ದೊಡ್ಡ ದೊಡ್ಡ ಗಾತ್ರದ ಮರಗಳು ಬಿದ್ದಿವೆ. ಅದನ್ನು ತೆರವು ಮಾಡುವಂಥ ಕೆಲಸ ಕಾರ್ಯಗಳು ಆಗ್ತಾ ಇದೆ. ಆದರೆ ಇಲ್ಲಿ ಆಗಿರುವಂಥದ್ದು ನೋಡಿ ಹೇಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಫೋನ್ ಸಂಪರ್ಕದಲ್ಲಿದ್ದಾರೆ. ಭವ್ಯ, ಒಂದೇ ಒಂದು ಮಳೆಗೆ ಗ್ರೇಟರ್ ಬೆಂಗಳೂರಿನ ಪರಿಸ್ಥಿತಿ ಹೇಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಯಾವಾಗ ಎಚ್ಚೆತ್ಕೊಳ್ತಾರೆ, ಏನು ಎತ್ತ? ಒಂದು ಮಳೆ ಆದರೆ ಇಡೀ ಚಿತ್ರಣ ಹೇಗಿರುತ್ತೆ, ಬೆಂಗಳೂರಿನ ಪರಿಸ್ಥಿತಿ ಏನು ಅನ್ನೋದು ಗೊತ್ತಾಗ್ಬಿಡುತ್ತೆ. ಇದೆಲ್ಲ ಸರಿ ಹೋಗೋದು ಯಾವಾಗಂತ? ಖಂಡಿತ ಈ ಪ್ರಶ್ನೆ ಈಗ
ಸಿಲಿಕಾನ್ ಸಿಟಿಯಲ್ಲಿರುವಂತಹ ಜನತೆಯಲ್ಲಿ ಕೂಡ ಇರುವಂತದ್ದು. ಯಾಕಂದ್ರೆ ಗ್ರೇಟರ್ ಬೆಂಗಳೂರು GBA ಕೂಡ ಈಗಾಗಲೇ ರಚನೆ ಆಗಿರುವಂತದ್ದು. ಆದ್ರೆ ಬೆಂಗಳೂರಿನಲ್ಲಿರುವಂತಹ ಸಮಸ್ಯೆ ಇನ್ನೂ ಕೂಡ ಸರಿದೂಗಿಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಿನ್ನೆ ರಾತ್ರಿ ಕೇವಲ 20 ನಿಮಿಷ ಬಂದ ಮಳೆಗೆ ಬಹಳಷ್ಟು ಕಡೆಗಳಲ್ಲಿ ಮರ ಬಿದ್ದಿರುವಂತದ್ದು. ಮರ ಬಿದ್ದ ಪರಿಣಾಮ ಜನಸಾಮಾನ್ಯರು ಬಹಳಷ್ಟು ತತ್ತರಾಗಿದ್ದಾರೆ. ಮಾರ್ನಿಂಗ್ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ, ಮನೆಯಿಂದ ಹೊರಗಡೆ ಬಂದಾಗ ಸಂಪೂರ್ಣವಾಗಿ ನೀರು ತುಂಬಿಕೊಂಡಿರುವಂತದ್ದು. ಪ್ರಮುಖವಾಗಿ ಚಾಮರಾಜಪೇಟೆಯಲ್ಲಿ ಬೃಹತ್ ಆಕಾರದ ಮರ ಕೂಡ ಧರೆಗಿಳಿದಿರುವಂತದ್ದು. ಸೊ ಈಗಾಗಲೇ BBMP ಸಿಬ್ಬಂದಿ ನಿನ್ನೆ ತಡರಾತ್ರಿ 12:30ಕ್ಕೆ ಮರ ಕೆಳಗೆ ಬಿದ್ದಿದೆ. ಅದೃಷ್ಟವಶಾತ್ ಯಾವುದೇ ಅನಾಹುತ ಸಂಭವಿಸಿಲ್ಲ. ಇವತ್ತು ಬೆಳಿಗ್ಗೆ ಬಂದು ತೆರವು ಕಾರ್ಯಾಚರಣೆ ಕೂಡ ಮಾಡ್ತಾ ಇರುವಂತದ್ದು. ಹಾಗೇನೆ ಎಲೆಕ್ಟ್ರಾನ್ ಸಿಟಿಯ ವೀರಸಂದ್ರ ಸಿಗ್ನಲ್ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂತದ್ದು. ಪ್ರಮುಖವಾಗಿ ಕೆರೆ ಅಂತಾಗಿದೆ, ರಸ್ತೆ ಸಂಪೂರ್ಣವಾಗಿ ಹೆದ್ದಾರಿಯಲ್ಲಿ 4-5 ಅಡಿ ನೀರು ನಿಂತಿದೆ. ಸೊ ಹೀಗಾಗಿ ಆಂಬ್ಯುಲೆನ್ಸ್ ಕೂಡ ಸಿಲುಕಿ ರೋಗಿ ಪರದಾಟ ಮಾಡುವಂತಹ ಪರಿಸ್ಥಿತಿ ಕೂಡ ನಿನ್ನೆ ರಾತ್ರಿ ಉಂಟಾಗಿತ್ತು. ಸೊ ಹೀಗಾಗಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್. ಪ್ರಮುಖವಾಗಿ ಸಿಲಿಕಾನ್ ಸಿಟಿಯಲ್ಲಿ ನೀರು ನಿಂತರೆ ಪರವಾಗಿಲ್ಲ, ಆದ್ರೆ ನೀರು ನಿಂತ ಪರಿಣಾಮ ಮುಂಜಾನೆ ಸಂಪೂರ್ಣವಾಗಿ ರಸ್ತೆಗಳು ಗುಂಡಿಮಯವಾಗುತ್ತೆ. ಸೊ ಗುಂಡಿಮಯದಿಂದ ಬಹಳಷ್ಟು ಅಪಘಾತಗಳು ಕೂಡ ಉಂಟಾಗುತ್ತೆ. 2 ವೀಲರ್ ಆಗಿರ್ಬೋದು, 4 ವೀಲರ್ ಆಗಿರ್ಬೋದು, ಚಕ್ರಗಳು ಗುಂಡಿಗೆ ಸಿಲುಕಿ ಅಂದ್ರೆ ಬಹಳಷ್ಟು ಅನಾಹುತ ಸಂಭವಿಸುವ ಸಾಧ್ಯತೆ ಕೂಡ ಇರುವಂತದ್ದು. ಸೊ ಒಂಚೂರು ಮಳೆ ಬಂದ್ರೆ ನೀರು ಹೋಗಿ ಡ್ಯಾಮರ್ ಸಂಪೂರ್ಣವಾಗಿ ಕಳಪೆ ಗುಣಮಟ್ಟದಿಂದ ಕೂಡಿದ ಕಾರಣ ರಸ್ತೆಗಳು ಕೂಡ ಹಾಳಾಗಿರುವಂತದ್ದು. ಸದ್ಯ ಈಗಾಗಲೇ GBAಗೆ ಬಹಳಷ್ಟು ಹಿಡಿ ಚಾಪವನ್ನೇ ಹಾಕ್ತಾ ಇದ್ದಾರೆ ಹೇಳ್ಬೋದು. ಇನ್ನಾದ್ರೂ ಎಚ್ಚೆತ್ತುಕೊಂಡು GBA ರಚನೆ ಆಗಿದೆ, ಅಧಿಕಾರಿಗಳು ಚೇಂಜಸ್ ಆಗಿದ್ದಾರೆ. ಈಗಾಗಲೇ ಅದರ ಸಚಿವರು ಕೂಡ ಜವಾಬ್ದಾರಿಯನ್ನ ಹೊತ್ತಿರುವಂತದ್ದು. ಇನ್ನಾದ್ರೂ ಸಿಲಿಕಾನ್ ಸಿಟಿಯಲ್ಲಿ ಮಳೆ ಸುರಿದಾಗ ಯಾವೆಲ್ಲ ಪ್ರದೇಶಗಳಲ್ಲಿ ಸಮಸ್ಯೆಗಳಾಗುತ್ತೆ. ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಈಗಾಗಲೇ ಕಾಂಕ್ರೀಟೀಕರಣಗೊಂಡಿರುವಂತದ್ದು. ಸೊ ಇದರಿಂದ ಬೃಹತ್ ಆಕಾರದ ಮರಗಳು ಬೇರು ಗಟ್ಟಿ ಇಲ್ಲದೆ ಧರೆಗುರುಳುತ್ತಾ ಇರುವಂತದ್ದು. ಸೊ ಇನ್ನಾದ್ರೂ ಇದನ್ನ ಸರಿಪಡಿಸುವಂತಹ ಕೆಲಸವನ್ನ ಮಾಡ್ತಾರ. ಯಾಕಂದ್ರೆ ಈಗಾಗಲೇ ಕೆಲವೊಂದು ನಿಯಮಗಳಿದೆ. ಅಂದ್ರೆ ಮರಗಳಿರುವ ಪ್ರದೇಶದಲ್ಲಿ ಅವುಗಳ ಬುಡಕ್ಕೆ ಪೆಟ್ಟು ಆಗದ ರೀತಿ ಯಾವ ರೀತಿ ಕಾಮಗಾರಿಯನ್ನ ನಡೆಸಬೇಕು ಅನ್ನೋ ಒಂದು ರೂಲ್ಸೇ ಇದೆ. ಆದ್ರೆ ಅದನ್ನೆಲ್ಲ ಬಿಟ್ಟು ಗಾಳಿಗೆ ತೂರಿ ಬೇಕಾಬಿಟ್ಟಿಯಾಗಿ ಕಾಂಕ್ರೀಟೀಕರಣ ಮಾಡೋದಾಗಿರ್ಬೋದು, ಅಪಾರ್ಟ್ಮೆಂಟ್ ನಿರ್ಮಾಣ ಮಾಡಿರೋದಾಗಿರ್ಬೋದು, ರಸ್ತೆಗಳ ನಿರ್ಮಾಣ ಮಾಡೋದಾಗಿರ್ಬೋದು, ಈ ರೀತಿಯಾದಂತಹ ಕೆಲಸಗಳು ಮಾಡೋದ್ರಿಂದ ಸಿಲಿಕಾನ್ ಸಿಟಿಯಲ್ಲಿ 10 ನಿಮಿಷ ಬಂದ್ರೆ ಈ ರೀತಿಯಾದಂತಹ ಸಮಸ್ಯೆಗಳು ಉಂಟಾಗಿರುವಂತದ್ದು. ಸೊ ಪ್ರಮುಖವಾಗಿ ಈಗಾಗಲೇ ಈಗಲೇ ಬೆಳಿಗ್ಗೆನೆ 10-15 ಕಡೆ ಸಮಸ್ಯೆಗಳು ಉಲ್ಬಣ ಆಗಿದೆ. ಇನ್ನೆಷ್ಟು ಕಡೆ ಈ ರೀತಿಯಾದಂತಹ ಸಮಸ್ಯೆಗಳಾಗಿದೆ ಅನ್ನೋ ಬಗ್ಗೆ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು. ಸೊ ಒಟ್ಟಾರೆ ಹೇಳ್ಬೇಕಾದ್ರೆ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಸೂಕ್ತ ಕ್ರಮವನ್ನ ಕೈಗೊಳ್ಬೇಕು. ಯಾಕಂದ್ರೆ ಈಗಾಗಲೇ GBA ಅಂಡರ್ ಅಲ್ಲಿ ಕೋಟಿ ರೂಪಾಯಿ ಇದಕ್ಕೆ ಅಂತಾನೆ ಹಣ ಇಟ್ಟಿರುವಂತದ್ದು. ಅಟ್ಲೀಸ್ಟ್ ಹಣವನ್ನ ಇದಕ್ಕೆ ಅಂತ ವ್ಯಯಿಸಿದ್ದೆ ಮುಂಬರುವಂತಹ ದಿನಗಳೇ ಸಮಸ್ಯೆಗಳನ್ನ ಸರಿದೂಗಿಸಬಹುದು ಅನ್ನೋದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ಹೇಮಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.